ಪ್ರಾಧಿಕಾರಕ್ಕೂ ಮಾಹಿತಿ ಇದೆ, ಎಲ್ಲೆಲ್ಲಿ ನೀರು ಎಷ್ಟಿದೆ ಏನು ಇದೆ ಅಂತ. ಜೊತೆಗೆ ಅಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ, ಸೊ ಇನ್ಫ್ಲೋಯಿಂಗ್ ಇದೆ. ಇವೆಲ್ಲ ಆಧಾರದ ಮೇಲೆ ಅವರು ಅದನ್ನು ಕೇಳಿದ್ದಾರೆ. ನಾವು ಇಲ್ಲಿ ಕುಡಿಯೋ ನೀರು ಜೊತೆಗೆ ನಮಗೆ ಮುಂಗಾರು ಬೆಳೆಗೆ ಇನ್ನೂ ನಾವು ರೈತರ ಜೊತೆ ಮುಂಗಾರು ಬೆಳೆ ಹಾಕಲಿಕ್ಕೆ ಯಾವುದೇ ಥರದ ತೀರ್ಮಾನವನ್ನು ತಗೊಂಡಿಲ್ಲ. ಸೊ ಹಾಗಾಗಿ IC ಮೀಟಿಂಗ್ ಆಗಬೇಕಾಗಿದೆ, ಎಲ್ಲ ಚೇರ್ಮನ್ಗಳು ಹೊಸ ಅಪಾಯಿಂಟ್ಮೆಂಟ್ ಮಾಡಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾನು ನೀರಾವರಿ ಸಚಿವನಾಗಿ ಇವತ್ತು ತಾನೇ ನಾನು ಆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀನಿ. ಹಾಗಾಗಿ ಕ್ಯಾಬಿನೆಟ್ಗಿಂತ ಮೊದಲು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡು ಇದ್ರ ಬಗ್ಗೆ ಸೊ ಎಲ್ಲ ಡ್ಯಾಮ್ನಲ್ಲೂ ಸಹ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಕುಡಿಯೋ ನೀರಿಗಿರ್ಬೋದು, ಟ್ಯಾಂಕ್ ಫಿಲಪ್ ಇರ್ಬೋದು, ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಇರ್ಬೋದು, ಇದನ್ನೆಲ್ಲ ನೋಡ್ಕೊಂಡು ಸೊ ಸುಪ್ರೀಂ ಕೋರ್ಟ್ ಮುಂದೆ ಈಗ ಆಲ್ರೆಡಿ ಹೋಗ್ಲಿಕ್ಕೆ ತೀರ್ಮಾನ ಆಗಿರೋದ್ರಿಂದ ಸೋಮವಾರ ಏನು 17ನೇ ತಾರೀಕು ಅವರ ಅಪ್ಲಿಕೇಶನ್ನು ಬರ್ತಾಯಿದೆ. ಸೊ ಅದೇ ಟೈಮ್ನಲ್ಲಿ ನಮ್ಮ ಅಪ್ಲಿಕೇಶನ್ನು ರೀಚ್ ಆಗಿರುತ್ತೆ. ಸುಪ್ರೀಂ ಕೋರ್ಟ್ ತೀರ್ಮಾನ ನೋಡ್ಕೊಂಡು ಮುಂದಿನ ತೀರ್ಮಾನ. CWRCದಲ್ಲಿ CWMAನಲ್ಲಿ ಈಗ ಆಲ್ರೆಡಿ 12,000 ಆಗಿದೆ. ಅದನ್ನು ನಾವು ಕಷ್ಟ ಇವತ್ತಿನ ಪರಿಸ್ಥಿತಿನೇ ಅಂತ ಹೇಳಿದ್ದೀವಿ. ಅಲ್ಲಿ ಸ್ಟೋರೇಜು, ಇಲ್ಲಿ ಸ್ಟೋರೇಜು ಮತ್ತು ಎಲ್ಲನ ಪರಿಗಣಿಸಿ ನಾವು ಒಂದು ಸ್ವಲ್ಪ ರೆಡ್ಯೂಸ್ ಮಾಡಬೇಕು ಅಂತ ಏನು ಕೇಳಿದ್ದೀವಿ. ಅದನ್ನು ಸುಪ್ರೀಂ ಕೋರ್ಟು ಸೋಮವಾರ ಸಹ ಏನು ತೀರ್ಮಾನ ಕೊಡುತ್ತೆ ನೋಡ್ತೀವಿ. ಇಲ್ಲ ಇಲ್ಲ, ಅಂದರೆ ಕಬಿನಿಯಿಂದ ಎಕ್ಸಸ್ಸು ಏನು ನೀರು ಬರ್ತಾ ಇದೆ ಡ್ಯಾಮ್ ಫಿಲಪ್ ಆಗಿ ಅದಷ್ಟೇ ಹೋಗ್ತಾ ಇದೆ. ಸೊ ಅದು ಬಿಟ್ಟು ನಾವು ಯಾವುದೂ ನೀರು ಬಿಡ್ತಾ ಇಲ್ಲ.